ಮಾನ್ಯ ಸಭಾಧ್ಯಕ್ಷೆ, ಚುಕ್ಕಿಗುಟ್ಟೆನ ಪ್ರಶ್ನೆ ಸಂಖ್ಯೆ 399 ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಿಗೆ ಕೇಳಬಯಸ್ತೀನಿ. ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ. ಸನ್ಮಾನ್ಯ ಸಭಾಧ್ಯಕ್ಷೆ, ನಾನು ಕೇಳಿರುವಂಥದ್ದು ಜಲ್ ಜೀವನ್ ಮಿಷನ್ ಈ ಯೋಜನೆಯ ಬಗ್ಗೆ ಕೇಳಿದ್ದೀನಿ. ಕೇಳಿರುವಂಥ ಪ್ರಶ್ನೆಗೆ ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಸಭಾಧ್ಯಕ್ಷೆ, ಜಲ್ ಜೀವನ್ ಮಿಷನ್ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ 373 ಹಳ್ಳಿಗಳಲ್ಲಿ 369 ವರ್ಕು 2023ನೇ ಇಸ್ವಿಯಿಂದ ಈ ಒಂದು ಕಾಮಗಾರಿ ನಡೀತಾ ಇದೆ. ಸಭಾಧ್ಯಕ್ಷೆ, ಇದರಲ್ಲಿ ಒಟ್ಟು 74 ಜನ ಕಾಂಟ್ರಾಕ್ಟರ್ಗಳು ಕೆಲಸವನ್ನು ತಗೊಂಡಿದ್ದಾರೆ. 74 ಜನರಲ್ಲಿ ಹತ್ರ 25 ಜನ ಕಾಂಟ್ರಾಕ್ಟರು ಅಬ್ಸ್ಕಾಂಡಿಂಗ್ ಆಗಿದ್ದಾರೆ. ಸಭಾಧ್ಯಕ್ಷೆ, AWEಗಳು ಯಾವುದೇ ರೀತಿ ಕೆಲಸವನ್ನು ಯಾವ ರೀತಿ ಮಾಡಬೇಕು RWS AWEಗಳು ಆ ಕೆಲಸ ಆಗ್ತಾ ಇಲ್ಲ. ಒಂದು ಕಳಪೆ ಕಾಮಗಾರಿ ಮಾಡೋದು ಒಂದಾದರೆ, ಇನ್ನೊಂದು ಏನಾಗಿದೆ, ರೋಡ್ ಕಟಿಂಗ್ ಮಾಡಿಬಿಟ್ಟಿದ್ದಾರೆ. ಕೆಲವೊಂದು ಕಡೆ ರೀಸ್ಟೋರೇಷನ್ ಮಾಡಿಲ್ಲ. ಕೆಲವೊಂದು ಕಡೆ ಓವರ್ ಹೆಡ್ ಟ್ಯಾಂಕು ಕಾಲಮ್ ಮಾತ್ರ ಎತ್ತಿದ್ದಾರೆ, ಮೇಲೆ ಓವರ್ ಹೆಡ್ ಟ್ಯಾಂಕ್ ಕಟ್ಟಿಲ್ಲ. ಬೋರ್ವೆಲ್ಗಳು ಸೆಪರೇಟ್ ಡ್ರಿಲ್ಲಿಂಗ್ ಆಗುತ್ತೆ. ಬೋರ್ವೆಲ್ಗಳು ಈಗ ಉದಾಹರಣೆಗೆ 278 ಬೋರ್ವೆಲ್ಗಳು ಒಟ್ಟು ನಮ್ಮ ತಾಲೂಕು ಕೊಟ್ಟಿರುವಂಥದ್ದು. ಅದರಲ್ಲಿ ಕೇವಲ 133 ಬೋರ್ವೆಲ್ಗಳು ಮಾತ್ರ ಈಗ ಡ್ರಿಲ್ಲಿಂಗ್ ಆಗಿರುವಂಥದ್ದು. ಬೇಸಿಗೆ ಕಾಲ ಬರ್ತಿರೋದ್ರಿಂದ ಆಗಿರುವಂಥ 133ರಲ್ಲೂ ಎಲೆಕ್ಟ್ರಿಫಿಕೇಶನ್ ಆಗಿರುವಂಥದ್ದು ಬರೀ 50% ಆಗಿದೆ. ಹೀಗಾಗಿ ಇದು ಪೀಸ್ ವರ್ಕ್ ಮಾಡೋ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ. ಓವರ್ ಹೆಡ್ ಟ್ಯಾಂಕ್ ಕಟ್ಟಕ್ಕೆ ಸೆಪರೇಟು ಒಬ್ಬರು ಕಾಂಟ್ರಾಕ್ಟು, ರೋಡ್ ಕಟಿಂಗ್ CC ರೋಡ್ ಕಟಿಂಗ್ ಸೆಪರೇಟು, ಪೈಪ್ ಲೇಯಿಂಗ್ ಸೆಪರೇಟು, ಸಂಪೂರ್ಣ ಪ್ಯಾಕೇಜನ್ನು ಯಾವುದೋ ಉತ್ತರ ಕರ್ನಾಟಕದಿಂದ ಆಗ್ಬೋದು, ಕಿತ್ತೂರು ಕರ್ನಾಟಕದಿಂದ ಆಗ್ಬೋದು, ಬೇರೆ ಬೇರೆ ಕಡೆಯಿಂದ ಬೆಂಗಳೂರಿಂದ ಬಂದಿರೋರು ಬೇಕಾದಷ್ಟು ಜನ ಕಾಂಟ್ರಾಕ್ಟರ್ಗಳು ಬಂದು ಅರ್ಧಂಬರ್ಧ ಕೆಲಸ ಮಾಡಿ ಮೆಟೀರಿಯಲ್ ಬಿಲ್ಗಳು ಅವರು ಏನು ಬಿಲ್ ತೊಗೊಬೇಕು ತಗೊಂಡು ಕಾಮಗಾರಿ ಪೂರ್ಣಗೊಳಿಸ್ದೆ, ರೋಡ್ಗಳನ್ನು ರಿಸ್ಟೋರೇಷನ್ ಮುಗಿಸ್ದೆ ಕಾಮಗಾರಿ ತುಂಬ ಮಂದಗತಿಯಲ್ಲಿ ನಡೀತಾ ಇದೆ. ಹಾಗಾಗಿ ಮಾನ್ಯ ಸಚಿವರಲ್ಲಿ ನಾನು ವಿನಂತಿಸಿಕೊಳ್ಳುವಂಥದ್ದು, ಅಧಿಕಾರಿಗಳಿಗೆ ಸೂಕ್ತ ರೀತಿಯಲ್ಲಿ ನಿರ್ದೇಶನವನ್ನು ನೀಡಿ, ಬೇಸಿಗೆ ಕಾಲ ಬೇರೆ ಬರ್ತಿರೋದ್ರಿಂದ ಏನೋ ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾ ಇದೆ RDPR ಇಲಾಖೆ. 100% ಮನೆಗಳಿಗೆ ನೀರು ಕೊಡುವಂಥ ಕೆಲಸ. ಆ ಕೆಲಸವನ್ನು ಬೇಸಿಗೆ ಕಾಲಕ್ಕೆ ಮುಂಚೆನೇ ಬೋರ್ವೆಲ್ಗಳ ಕೊರತೆ ಮತ್ತು ಓವರ್ ಹೆಡ್ ಟ್ಯಾಂಕ್ಗಳ ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ AWEಗಳಿಗೆ ಮತ್ತು RWS ಇಲಾಖೆಗೆ ಸೂಕ್ತ ನಿರ್ದೇಶನ ಕೊಡಬೇಕು ಅಂತ ಹೇಳಿ ಮಾನ್ಯ ಸಚಿವರನ್ನ ನಾನು ವಿನಂತಿಸಿಕೊಳ್ತೀನಿ. ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ತಮಗೆ ಗೊತ್ತಿರೋ ಹಾಗೆ ಈ ಜಲ್ ಜೀವನ್ ಮಿಷನ್ ಯೋಜನೆ ಕಾಮಗಾರಿಗಳು ಮಿನಿಮಮ್ 1.5-2 ವರ್ಷ ಬೇಕಾಗುತ್ತೆ. ಯಾಕಂದರೆ ನಾವು ಸೋರ್ಸ್ ಐಡೆಂಟಿಫೈ ಮಾಡಬೇಕು, ಸೋರ್ಸಿಂದ ನಾವು ಪೈಪ್ಲೈನ್ ತೆಗಿಬೇಕು, ಮತ್ತು ಇವ್ರು ಹೇಳ್ದಂಗೆ ರೋಡ್ ಕಟಿಂಗ್ ಆಗುತ್ತೆ, ಮತ್ತು ಅದು ಸೋರ್ಸಿಂದ ನಾವು ಮನೆ ತನಕ ನೀರು ಒಯ್ಬೇಕಾದ್ರೆ ಎಲ್ಲಾದರೂ ಲೀಕೇಜಸ್ ಇದೆಯಾ ಇಲ್ಲ ನೋಡಬೇಕಾಗ್ತದೆ. ಮತ್ತು ಶಾಶ್ವತ ಸೋರ್ಸ್ ಇರಬೇಕು ಅಂದರೆ ನಾವು ಒಂದು ಮಳೆಗಾಲ ನೋಡಬೇಕಾಗುತ್ತೆ. ಆದರೆ ಕಳೆದ ಬಾರಿ ಬರ ಇರೋದ್ರಿಂದ ಸಾಕಷ್ಟು ಕಡೆ ನಮಗೆ ಸರಿಯಾಗಿ ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಟೆಸ್ಟಿಂಗ್ ಮಾಡಲಿಕ್ಕೆ ಆಗಿಲ್ಲ ಅಧ್ಯಕ್ಷರೇ. ಇದೇನು ಬರೀ ದೊಡ್ಡಬಳ್ಳಾಪುರಿಗೆ ಸೀಮಿತ ಅಂತ ಅಲ್ಲ. ಸೊ ಅದರಿಂದ ನಮಗೆ ಕನಿಷ್ಠ ಮಿನಿಮಮ್ 1.5-2 ಇಯರ್ಸು ಒಂದು ಪ್ರಾಜೆಕ್ಟ್ ಮುಗಿಸ್ಲಿಕ್ಕೆ ಬೇಕಾಗ್ತದೆ. ಮತ್ತು ತಾವು ಹೇಳಿದ್ದು 60-70 ಕಾಂಟ್ರಾಕ್ಟರ್ಗಳಿದ್ದಾರೆ. ಈ ಪೀಸ್ ವರ್ಕ್ ಅಥವಾ ಈ ಪೀಸ್ ಮೀಲ್ ಅಪ್ರೋಚು ಹಿಂದಿನ ಸರ್ಕಾರದಲ್ಲಿ ಆದಂಥ ಟೆಂಡರ್ಗಳು ಅಧ್ಯಕ್ಷರೇ. ಬಟ್ ಏನೇ ಇದ್ರೂ ಕೂಡ ಜವಾಬ್ದಾರಿ ನಮ್ದು ಆಗಿದೆ. ಅವರೇನ ನಮಗೆ ಯಾವುದೇ ರೀತಿಯಾದಂಥ ಕಳಪೆ ಆಗಿದೆ ಅಂದ್ಬಿಟ್ಟು ನಮಗೆ ಮಾಹಿತಿ ಬಂದಿಲ್ಲ. ಆದರೆ ಮಾನ್ಯ ಸದಸ್ಯರು ಈಗ ಅದು ನಮ್ಮ ಗಮನಕ್ಕೆ ತರ್ತಾ ಇದ್ದರೆ ಖಂಡಿತವಾಗೂ ಖುದ್ದಾಗಿ ನಾನು ಪರಿಶೀಲನೆ ಮಾಡಿ ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಆದರೆ ಅದು ಈ ಬೇಸ್ಗೆ ಒಳಗಡೆ ಆಗೋದಿಲ್ಲ, ನಾವು ಒಂದು ಮಳೆಗಾಲ ನೋಡಬೇಕಾಗುತ್ತೆ. ಸೊ ಅದರಿಂದ ಸ್ವಲ್ಪ ಏನು ಟೈಮ್ ಆಗುತ್ತೆ ಈ ಪ್ರೊಸೆಸ್ಸಿಗೆ. ಸೊ ಅದಕ್ಕೆ ಅವರ ಸಹನೆಯನ್ನ ಮತ್ತೆ ಸಹಕಾರವನ್ನ ಕೇಳ್ತಾ ಇದ್ದೀನಿ. ಅದೇ ಒಂದು ಸಜೆಷನ್ ಸರ್, RDPR ಮಿನಿಸ್ಟ್ರಿಗೆ ನಂದೊಂದು ಸಜೆಷನ್ ಏನಿದೆ ಅಂತ ಹೇಳಿದ್ರೆ, ಈ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜು, ಫೋರ್ತ್ ಸ್ಟೇಜ್ ಅಂತ ಹೇಳಿ ಈ ಜಲ್ ಜೀವನ್ ಮಿಷನ್ದು ಕಾಂಟ್ರಾಕ್ಟ್ಗಳು ಟೆಂಡರ್ ತಗೊಂಡಿದ್ದಾರೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ, ವಿಶೇಷವಾಗಿ ತುಮಕೂರು ಗ್ರಾಮಾಂತರದಲ್ಲಿ ಸರ್, ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲಿ ಕೆಲಸಗಳೇ ಆಗಿಲ್ಲ. ಅದಕ್ಕೆ ನಾನು RDPR ಮಂತ್ರಿಗೆ ವಿನಂತಿ ಮಾಡೋದೇನೆಂದ್ರೆ, ಪ್ರತಿ ಜಿಲ್ಲೆಯಲ್ಲೂ ಒಂದು ಪ್ರವಾಸ ಮಾಡಬೇಕು. ಅವರು ಬಂದು ರಿವ್ಯೂ ಮಾಡಿಲ್ಲ, ಸಾಕಷ್ಟು ಮಂತ್ರಿಗಳು ಬಂದು ಮಾಡಿದ್ದಾರೆ. ಸ್ವಲ್ಪ ಅವಾಗ ಒಂದು ದಿವಸ ಒಂದೊಂದು ಜಿಲ್ಲೆಗೆ ಸಮಸ್ಯೆ ಒಂದೊಂದು ದಿವಸ ಇಲ್ಲ, ಅವರು ಜಿಲ್ಲೆಗೆ ಬಂದು ಒಂದು ರಿವ್ಯೂ ಮೀಟಿಂಗ್ ಮಾಡಬೇಕು ಸರ್. RDPR ಅಲ್ಲೇ ಒಂದು ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಇಡೀ ಜಿಲ್ಲೆದಿನ ಒಂದು ಮೀಟಿಂಗ್ ಕರೆದ್ರೆ ಏನೇನು ತಪ್ಪುಗಳಿದೆ ಮಾಡಿ ಸಮರ್ಪಕವಾಗಿ ನೀರನ್ನ ಕೊಡುವಂತ ಕೆಲಸ ಆಗಬೇಕು ಅಂತ ನಾನು ವಿನಂತಿ. ಮಾನ್ಯ ಸಚಿವರು ಕೊಟ್ಟಿರುವಂತ ಉತ್ತರಕ್ಕೆ ನಾನು ಮೊದಲು ಧನ್ಯವಾದಗಳನ್ನು ಸಲ್ಲಿಸಿ, ಏನ್ ಸರ್ 1-2 ವರ್ಷ ಆಲ್ರೆಡಿ ಕಂಪ್ಲೀಟ್ ಆಗೋಗಿದೆ ಸರ್ ನಮ್ಮ ತಾಲೂಕಲ್ಲಿ ಶುರು ಮಾಡಿ. ನೀವು ಹೇಳ್ದಂಗೆ ಕಳೆದ ಸರ್ಕಾರದಲ್ಲೇ 363 ಕಾಮಗಾರಿನೂ ಪ್ರಾರಂಭಗೊಂಡಿದೆ. ಪ್ರಾಬ್ಲಮ್ ಏನಂದ್ರೆ 24 ಕಾಂಟ್ರಾಕ್ಟರ್ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ ಸರ್.
ಖಂಡಿತವಾಗ್ಲೂ AEEಗಳು ಇಂಜಿನಿಯರ್ಗಳು ಕೆಲಸ ಆಗುತ್ತೆ, ಕಾಂಟ್ರಾಕ್ಟರ್ನ ಕರ್ಕೊಂಬಂದು ಕೆಲಸ ಮಾಡಿಸುವಂಥದ್ದು ಅವ್ರದೇ ಜವಾಬ್ದಾರಿ ಆಗುತ್ತೆ. ಹಾಗಾಗಿ ಅದೊಂದು ದಯವಿಟ್ಟು ಇನ್ಸ್ಟ್ರಕ್ಷನ್ ಕೊಟ್ಟು, ಯಾಕಂದ್ರೆ ಬೇರೆ ಬೇರೆ ತಾಲೂಕುಗಳಿಂದ ಬಂದಿರುವಂತವ್ರು ಒಂದ್ ನಿಮಿಷ ಸರ್, ನಮ್ಮ ತಾಲೂಕಲ್ಲಿರುವಂತ ಸಮಸ್ಯೆ, ನಾವು ಪ್ರತಿಯೊಬ್ರು ಕುಡಿತಾ ಇರೋದು ಬೋರ್ವೆಲ್ ನೀರು. ಆಯ್ತು, ನೀವು ಇಲ್ಲಿ ಮಾತಾಡಿದ್ರೆ ಸರ್, ಪ್ರತಿಯೊಂದು ಕುಡಿತಾ ಇರೋದು ಬೋರ್ವೆಲ್ ವಾಟರ್ ಸರ್. ದಯವಿಟ್ಟು ಈ ಬೋರ್ವೆಲ್ ಡ್ರಿಲ್ಲಿಂಗ್ ಏನಿದೆ ಅದು ಸ್ಲೋ ಆಗಿದೆ ಸರ್. ಓನ್ಲಿ 133 ಬೋರ್ವೆಲ್ಸ್ ಆರ್ ಕಂಪ್ಲೀಟೆಡ್. ಈ ಬೇಸಿಗೆ ಕಾಲಕ್ಕೆ ಮುಂಚೆ ದಯವಿಟ್ಟು ಒತ್ತನ್ನು ಕೊಟ್ಟು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಯಾಕಂದ್ರೆ ಇಲ್ಲಿ ನಮ್ಗೆ ಯಾವುದೇ ನದಿ ನೀರಿಲ್ಲ, ಸ್ವೀಟ್ ವಾಟರ್ ಸೋರ್ಸ್ ಇಲ್ಲ, ಸಿಹಿ ನೀರು ಸೋರ್ಸ್ ಇಲ್ಲ. ಹಾಗಾಗಿ ದಯವಿಟ್ಟು ಈ ಬೋರ್ವೆಲ್ ಡ್ರಿಲ್ಲಿಂಗ್ ಅನ್ನ ತುರ್ತುಗತಿಯಲ್ಲಿ ಮಾಡಿದ್ರೆ ಈ ಸತಿ ಬೇಸಿಗೆಗೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಇದ್ರ ಜೊತೆ ತಮ್ಮ ಗಮನಕ್ಕೆ ಇನ್ನೊಂದು ಪ್ರಶ್ನೆನೂ ಹಾಕಿದೆ, ಅದು ಸ್ಟಾರ್ ಆಗಿಲ್ಲ. ಮಜ್ರಾ ಹೊಸಳ್ಳಿ ಮತ್ತು ದೊಡ್ಡ ತುಮಕೂರು 17 ಗ್ರಾಮಗಳಿಗೆ ಕುಡಿಯೋ ನೀರು ನಮಗೆ ಗ್ರೌಂಡ್ ವಾಟರ್ ಕಂಟ್ಯಾಮಿನೇಷನ್ ಆಗಿ ಕುಡಿಯೋ ನೀರು ಕೊಡಕ್ಕಾಗದೆ ಜಕ್ಕಲ್ಮಡುಗು ನೀರು ಹೊಡಿತಾ ಇದೀವಿ. ಅದೊಂದು ಆಲ್ಮೋಸ್ಟ್ 10 ಕೋಟಿ ರೂಪಾಯಿದೊಂದು ಪ್ರಪೋಸಲ್ ತಮ್ಮ ಸಚಿವಾಲಯಕ್ಕೆ ಕೊಟ್ಟಿದ್ವಿ. ದಯವಿಟ್ಟು ತಮ್ಮ ಸಹಕಾರದಿಂದ ಅದು ಒಂದು ಕೆಲಸ, ಮಜ್ರಾ ಹೊಸಳ್ಳಿ ಹಾಗೂ ದೊಡ್ಡ ತುಮಕೂರಿಗೆ ನೀರು ಕೊಡ್ಲಿಕ್ಕೆ ವಿಶೇಷವಾದಂತಹ ಅನುದಾನವನ್ನ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಸರ್. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸುರೇಶ್ ಸಾಹೇಬ್ರು ಹೇಳ್ದಂಗೆ ನಾವು ಹೋದ ಬಾರಿ ಪಾವಗಡ ಇನ್ಸ್ಪೆಕ್ಷನ್ ಹೋಗಿದ್ದೆ ಅಧ್ಯಕ್ಷರೇ. ಅವಾಗ ತುಮಕೂರಿನಲ್ಲಿ ಕೂಡ ಎಲ್ಲ